ಎವ್ರಿವನ್. ಈ ಡಿಸೈನ್ಗೆ ನಾನು 8 ಎಳೆ ದಾರ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ 70.95 ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದ್ರ ಜೊತೆಗೆ ಈ ಥರ ಕ್ರಿಸ್ಟಲ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಬೇಕಾದ್ರೆ ನಾನು 14 ನಂಬರ್ ನೀಡಲ್ ಯೂಸ್ ಮಾಡ್ತೀನಿ, ಯಾಕಂದರೆ 7 ನಂಬರ್ ನೀಡಲಲ್ಲಿ ಈ ಬೀಡ್ ಇನ್ಸರ್ಟ್ ಆಗೋದಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸ್ಟಾರ್ಟಿಂಗಲ್ಲಿ ನಾನು ಇಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಲಾಕ್ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕಿ 5 ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದಾದಮೇಲೆ ಅಗೇನ್ 1 2 3 4 5 ಚೈನ್ ಮಾಡಿ ಬಟ್ಟೆನ ಉಲ್ಟಾ ಮಾಡಿಕೊಂಡು ಈ 5 ಚೈನ್ ಇದೆಲ್ಲ 2 ಟೈಮ್ಸ್ ಲಾಕ್ ಮಾಡಿ 5 ಚೈನ್ ಗ್ಯಾಪ್ ಇದೆಲ್ಲ ಅಲ್ಲಿಗೆ ಫಸ್ಟ್ ಚೈನ್ ಬರುತ್ತಲ್ಲ ಅಲ್ಲಿಗೆ ಲೆಫ್ಟ್ ಸೈಡಿಗೆ ನಾನು ಒಂದು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದಾದಮೇಲೆ ದಾರನ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ. ಇಲ್ಲಿ ಫಸ್ಟ್ ಲೇಯರ್ ಒಂದಿದೆ, ಸೆಕೆಂಡ್ ಲೇಯರ್ ಒಂದಿದೆ, 2 ಲೇಯರ್ 5 ಚೈನ್ಸ್ ಇದೆಲ್ಲ. ಈಗ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 2 ಲೇಯರ್ಸ್ ಒಟ್ಟಿಗೆ ನೀಡಲ್ನ ಹಾಕಿ ಒಟ್ಟಿಗೆ ನೀಡಲ್ ಹಾಕಿ ದಾರ ತೊಗೊಂಡು ಬರ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಇದೇ ಥರ ಇಲ್ಲಿ 10 to 12 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ಈ 5 ಚೈನ್ ಗ್ಯಾಪ್ ಒಳಗಡೆ 10 to 12 ಡಬಲ್ ಕ್ರೋಶೆಟ್ಗಳನ್ನ ಮಾಡಿಕೊಡಿ. 3 ಡಬಲ್ ಕ್ರೋಶೆಟ್ ಆಯಿತು. ಈಗ 4th 1 4 5 6 7 8 9 10. ನೋಡಿ 10 ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಇಲ್ಲಿ ನಾನು 10 ಡಬಲ್ ಕ್ರೋಶೆಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ ಬಟ್ಟೆಗೆ. 10 ಡಬಲ್ ಕ್ರೋಶೆಟ್ ಆದಮೇಲೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿದ್ದಾದಮೇಲೆ ದಾರನ ಮೇಲ್ಗಡೆ ಮಾಡಿಕೊಂಡು ನಾನು ಆಗಲೇ ಹೇಳಿದೆ ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಬೇಕಾದ್ರೆ ನಾನಿಲ್ಲಿ 7 ನಂಬರ್ ನೀಡಲಲ್ಲಿ ಹೋಗಲ್ಲ, ಇನ್ಸರ್ಟ್ ಆಗೋಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 14 ನಂಬರ್ ನೀಡಲಲ್ಲಿ ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಆದಮೇಲೆ ಇಲ್ಲಿ ನಾನು ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಎಲ್ಲ ಮಾಡಬೇಕಾದ್ರೆ ನಾನು 7 ನಂಬರ್ ನೀಡಲ್ನ ಯೂಸ್ ಮಾಡ್ತೀನಿ. ಕ್ರಿಸ್ಟಲ್ ಬೀಡ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಇಲ್ಲಿ ನಾನು 14 ನಂಬರ್ ನೀಡಲ್ನ ಯೂಸ್ ಮಾಡಿದೆ. ಬೀಡ್ ಲಾಕ್ ಆದಮೇಲೆ 1 2 3 4 5 ಒಂದು ನಿಮಿಷ 1 2 3 4 5 ಚೈನ್ ಹಾಕಿ ಬಟ್ಟೆನ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ 1 2 3 4 5 5th ಡಬಲ್ ಕ್ರೋಶೆಟ್ ಏನಿತ್ತು ಇಲ್ಲಿಂದ ಉಲ್ಟಾ ಮಾಡ್ಕೊಂಡಿದ್ದಾದಮೇಲೆ 1 2 3 4 5 5th ಡಬಲ್ ಕ್ರೋಶೆಟ್ಗೆ ಮೇಲ್ಗಡೆ ದಾರ ತಂದು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬಟ್ಟೆನ ಸೀದಾ ಮಾಡ್ಕೋಬೇಕು. ಮತ್ತೆ ಬಟ್ಟೆ ಸೀದಾ ಮಾಡಿ ಈಗ ಇಲ್ಲೇನು ನಾವು 5 ಚೈನ್ ಹಾಕಿದ್ವಿ ಅಲ್ಲಿಗೆ ಒಂದು ನಿಮಿಷ 1 2 3 4 5 ಚೈನ್ ಹಾಕಿದ್ವಿ. ಆ 5 ಚೈನ್ಗೆ 10 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 5 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಈ ಥರ ಡಬಲ್ ಕ್ರೋಶೆಟ್ಗಳನ್ನ 10 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ನಾವು ಫಸ್ಟ್ ಆರ್ಚಲ್ಲಿ 10 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಅಲ್ವಾ, ಸೊ ಇಲ್ಲೂ ಕೂಡ ಅದಕ್ಕೆ 10 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ಈಗ 3rd 1 ಆ್ಯಂಡ್ 4th 1, ಈಗ 5th 1, ಈಗ 6th 1,
ಡಬಲ್ ಕ್ರೋಶೆಟ್ ಅಂದರೆ ಏನು ಅನ್ನೋದು ಆಲ್ರೆಡಿ ಗೊತ್ತಿದೆ, ನನ್ನ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿರೋರಿಗೆಲ್ಲ. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಚೈನ್ ಒಳಗಡೆ ಇಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ, 3 ಲೂಪ್ ಇರೋದನ್ನ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡಬೇಕು. ಇದನ್ನು ಡಬಲ್ ಕ್ರೋಶೆಟ್ ಅಂತ ಕರೀತಾರೆ. 1 2 3 4 5 6 7 8 ಆಗಿದೆ. ಇನ್ನು 2 ಹಾಕ್ಕೊಳ್ಳೋಣ. ನೈನ್ 10 ಡಬಲ್ ಕ್ರೋಶೆಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ. ಈ ಸ್ಟೆಪ್ ಪೂರ್ತಿ ಈಸಿ ಇದೆ ಫ್ರೆಂಡ್ಸ್. ಇದು ಒಂದೇ ಸ್ಟೆಪ್ಪಲ್ಲಿ ವಿತೌಟ್ ಕುಚ್ಚು ಬರುತ್ತೆ. ಇವಾಗ ಏನು ನಾವು ಇಲ್ಲಿಂದ ಕಂಟಿನ್ಯೂ ಮಾಡಿದ್ವಿ ಸೇಮ್ ಅದೇ ಕಂಟಿನ್ಯೂಷನ್ ಇರುತ್ತೆ. ಇಲ್ಲಿ ಮಾತ್ರ ಸ್ಟಾರ್ಟಿಂಗ್ ಅಂತೇಳಿ ನಾನು 5 ಚೈನ್ 2 ಟೈಮ್ಸ್ ಹಾಕಿ ಅಲ್ಲಿಂದ ಡಬಲ್ ಕ್ರೋಶೆಟ್ಗಳನ್ನ ಮಾಡಿಕೊಂಡೆ, 10 ಡಬಲ್ ಕ್ರೋಶೆಟ್. ಇಲ್ಲಿ ಏನು ಮಾಡಿದೆ, ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ 5 ಚೈನ್ ಮಾಡಿ ಬಟ್ಟೆನ ಉಲ್ಟಾ ಮಾಡಿ ಈ ಸ್ಲ್ಯಾಂಟಿಂಗ್ ಆರ್ಚ್ 5th ಆರ್ಚ್ ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡಿ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು 10 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಂಡೋಗಿ ಅದೆಲ್ಲಿಗೆ ಬರ್ತಾ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡೆ. ಈಗ ಮತ್ತೆ ದಾರ ಮೇಲ್ಗಡೆ ಮಾಡ್ಕೊಳ್ತೀನಿ. ಮೇಲ್ಗಡೆ ಮಾಡಿಕೊಂಡು ಸೇಮ್ ಕ್ರಿಸ್ಟಲ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡಬೇಕಾದ್ರೆ ನೋಡಿ ನಾನು 14 ನಂಬರ್ ನೀಡಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಕ್ರಿಸ್ಟಲ್ ಬೀಡು ಇಲ್ಲ, ನೀವು ಕ್ರಿಸ್ಟಲ್ ಬೀಡ್ ಬೇಡ ಅಂದರೆ ಬೇರೆ ಥರ ಬೀಡ್ ಕೂಡ ಯೂಸ್ ಮಾಡ್ಬೋದು ನೀವು. ಒಂದು ನಿಮಿಷ. ನಿಮಗೆ ಕ್ರಿಸ್ಟಲ್ ಬೀಡ್ ಕಾಸ್ಟ್ಲಿ ಅಂತೆಲ್ಲ ಅನಿಸಿದ್ರೆ ಬೇರೆ ಥರ ಬೀಡ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬೀಡ್ ಇನ್ಸರ್ಟ್ ಮಾಡಿಕೊಂಡೆ. ಬೀಡ್ ಇನ್ಸರ್ಟ್ ಆದಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಈಗ 1 2 3 4 5 ಚೈನ್ ಹಾಕಿ ಮತ್ತೆ ಬಟ್ಟೆನ ಉಲ್ಟಾ ಮಾಡಿಕೊಂಡು ಇಲ್ಲಿಂದ ಲೆಫ್ಟ್ ಕೆಳಗಡೆಯಿಂದ 1 2 3 4 5 5th ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ಇಲ್ಲೇನು 5 ಚೈನ್ ಇದೆ ಆ 5 ಚೈನ್ಗೆ 10 ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. 10ರಿಂದ 12 ಮಾಡ್ಕೋಬೋದು. ನಾನು ಸ್ಟಾರ್ಟಿಂಗಲ್ಲೆಲ್ಲ 10 ಮಾಡಿಕೊಂಡೆ ಇಲ್ಲಿ ಅಂತೇಳಿ ನಾನು ಇಲ್ಲೂ ಕೂಡ ಕಂಟಿನ್ಯೂಷನ್ 10 ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ, ನೀವು 10 ಎಳೆ ಈ ಥರ ಎಲ್ಲ ತೊಗೊಂಡ್ರೆ 7 ಎಳೆ ಎಲ್ಲ ತೊಗೊಂಡ್ರೆ 7 ಎಳೆ 6 ಎಳೆ ತೊಗೊಂಡ್ರೆ ನಿಮ್ಗೆ ಯಾವ ಥರ ಬೇಕೋ 12 ಡಬಲ್ ಕ್ರೋಶೆಟ್ ಈ ಥರ ಎಲ್ಲ ಬರುತ್ತೆ, ಮಾಡ್ಕೋಬೋದು. ಆ್ಯಂಡ್ ಅದು ಥಿಕ್ನೆಸ್ ಕೂಡ ಸ್ವಲ್ಪ ಸಣ್ಣ ಇರುತ್ತೆ. ಇವಾಗ ಥಿಕ್ನೆಸ್ ಜಾಸ್ತಿ ಇರುತ್ತೆ ನಾನು ಹಾಕ್ತಾ ಇರುತ್ತೆ, ಯಾಕಂದರೆ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ ಅದಕ್ಕೋಸ್ಕರ. 1 ಡಬಲ್ ಕ್ರೋಶೆಟ್, 2 ಡಬಲ್ ಕ್ರೋಶೆಟ್, 3 ಡಬಲ್ ಕ್ರೋಶೆಟ್, 4 ಡಬಲ್ ಕ್ರೋಶೆಟ್, 5 ಡಬಲ್ ಕ್ರೋಶೆಟ್, 6 ಡಬಲ್ ಕ್ರೋಶೆಟ್. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸ್ತಿದೆ ಅಂದರೆ ಅಲ್ಲಿ ಸ್ಪೀಡೆಲ್ಲ ಇರುತ್ತೆ, ನೀವು ಸ್ಪೀಡ್ ಕಡಿಮೆ ಜಾಸ್ತಿ ಎಲ್ಲ ಮಾಡ್ಕೋಬೋದು. ಆ್ಯಂಡ್ ಯಾರಿಗಾದ್ರೂ ಕ್ರೋಶ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೀವಿ ನಂಬರ್, ಡಿಸ್ಪ್ಲೇ ಆಗ್ತಿರುತ್ತೆ. ಆ ನಂಬರ್ಗೆ ವಾಟ್ಸಪ್ ಇಲ್ಲಾಂದರೆ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಮಾಡ್ಬೋದು ಕ್ಲಾಸಸ್ ಬಗ್ಗೆ. 2 3 4 5 6 7 8 ಆ್ಯಂಡ್ ನಾವು ಈಗೆಲ್ಲ ಆನ್ಲೈನ್ ಕ್ಲಾಸಸ್ ತಗೊಳ್ತಾ ಇರೋದು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಕೌಂಟ್ ಮಾಡೋಣ ಈಗ ಎಷ್ಟಾಗಿದೆ. 1 2 3 4 5 6 7 8 9 10 ಡಬಲ್ ಕ್ರೋಶೆಟ್ ಆಗಿದೆ. 10 ಡಬಲ್ ಕ್ರೋಶೆಟ್ ಆದಮೇಲೆ ಅದೆಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇದು ಇದೇ ಥರ ಕಂಟಿನ್ಯೂಷನ್ ಇರುತ್ತೆ. ಈಗ ಬೀಡ್ ಇನ್ಸರ್ಟ್ ಮಾಡಿ ನಾವು ಯಾವ ಥರ ಮಾಡಿದ್ವಿ ಅದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ಇನ್ನು ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಏನಿಲ್ಲ, ಫಸ್ಟ್ ಸ್ಟೆಪ್ ಪೂರ್ತಿ
ಸೇಮ್ ಇದೇ ಥರ ಒಂದೇ ಸ್ಟೆಪ್ ಡಿಸೈನ್ ಇದು. ಈಗ ಕ್ರಿಸ್ಟಲ್ ಬೀಡ್ ಇನ್ಸರ್ಟ್ ಮಾಡಿ 5 ಚೈನ್ ಮತ್ತು ಬಟ್ಟೆನ ಉಲ್ಟಾ ಮಾಡಿ 5th ಡಬಲ್ ಕ್ರೋಶೆಟ್ಗೆ ಲಾಕ್ ಮಾಡಿ ಬಟ್ಟೆ ಸೀದಾ ಮಾಡಿಕೊಂಡು 10 ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಇನ್ನೊಂದು 2-3 ಸ್ಟ್ಯಾಂಟಿಂಗ್ ಆರ್ಚ್ ಹಾಕಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡೆ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಲಾಕ್ ಪಕ್ಕದಲ್ಲೇ ಇನ್ನೊಂದು ಟೈಮ್ ಲಾಕ್ ಮಾಡಿ 1 2 ಚೈನ್ ಮಾಡಿ ದಾರನ ಕಟ್ ಮಾಡ್ಕೊಳ್ತೀನಿ. ದಾರ ಕಟ್ ಮಾಡಿ ಹಿಂದ್ಗಡೆ ಪೇಸ್ಟ್ ಮಾಡ್ಕೊಳ್ತೀನಿ. ಈ ಡಿಸೈನ್ ನೋಡಿ ಈ ಥರ ಬರುತ್ತೆ. ವಿತೌಟ್ ಕುಚ್ಚು ಡಿಸೈನ್ ಆಗಿರುತ್ತೆ ಇದು. ಬೇಕು ಅಂದರೆ ನೀವು 4 ಕಲರ್ ಒಂದು ಇನ್ನು 4 ಕಲರ್ ಇನ್ನೊಂದು ಕಲರ್ ಕೂಡ ಹಾಕ್ಕೋಬೋದು. ಆ ಥರ ಕೂಡ ಮಾಡ್ಕೋಬೋದು. ಈ ಡಿಸೈನ್ನ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಲುಕ್ಕಾಗಿ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ ಡಿಸೈನು. ಆ್ಯಂಡ್ ಐ ಹೋಪ್ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಮಾಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ತಿಳಿಸಿ. ಯಾರಿಗಾರು ಕ್ರೋಶೆ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.